ಹೆಲೋ ಗೈಸ್, ನೀವು ಪ್ರತಿದಿನ ಬೆಳಿಗ್ಗೆ ಜೀರಿಗೆ ನೀರು ಕುಡಿಯುತ್ತೀರಾ? ಈ ಸರಳ ಮನೆಮದ್ದು ನಿಮ್ಮ ದೇಹಕ್ಕೆ ಏನೆಲ್ಲ ಲಾಭ ಕೊಡುತ್ತೆ ಹೇಳಿದ್ರೆ ನೀವು ಅಚ್ಚರಿಯಾಗುತ್ತೀರಾ. ಈ ವಿಡಿಯೋದಲ್ಲಿ ನಾವು ಜೀರಿಗೆ ನೀರಿನ ಉಪಯೋಗಗಳು, ಮನೆಯಲ್ಲಿ ಹೇಗೆ ತಯಾರಿ ಮಾಡೋದು ಮತ್ತು ಯಾರು ಇದನ್ನ ಬಳಸಬಾರದು ಅನ್ನೋದನ್ನ ವಿಡಿಯೋ ಮೂಲಕ ನೋಡೋಣ. ಜೀರಿಗೆ ನೀರು ಹೇಗೆ ಬಳಸುವುದು? 1 ಟೇಬಲ್ ಸ್ಪೂನ್ ಜೀರಿಗೆ, 1 ಲೀಟರ್ ನೀರು. ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯಿರಿ. ದಿನಕ್ಕೆ 1 ರಿಂದ 2 ಬಾರಿ ಕುಡಿಯಬಹುದು. ಜಾಸ್ತಿ ಪ್ರಮಾಣ ತಪ್ಪಿಸಿ. ಇದು ಡೈಜೆಷನ್ ಸುಧಾರಣೆ ಮಾಡುತ್ತೆ, ಬ್ಲೋಟಿಂಗ್ ಕಡಿಮೆ ಮಾಡುತ್ತೆ. ಇದರಿಂದ ದೇಹ ಡಿಟಾಕ್ಸ್ ಆಗುತ್ತೆ, ಮೆಟಬಾಲಿಸಂ ಬೂಸ್ಟ್ ಮಾಡುತ್ತೆ. ಜೀರಿಗೆ ನೀರು ಮತ್ತು ನಿಂಬೆ ರಸ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಲೀಟರ್ ಬಿಸಿ ನೀರು, ಅರ್ಧ ನಿಂಬೆ ರಸ. ಬಿಸಿ ನೀರಿನಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನ ಹಾಕಿ ಕುದಿಸಿ. ನಂತರ ತಂಪಾದ ಮೇಲೆ ನಿಂಬೆ ರಸವನ್ನ ಸೇರಿಸಿ ಕುಡಿಯಿರಿ. ಇದು ಬೆಳ್ಳಿ ಫ್ಯಾಟ್ ಕಡಿಮೆ ಮಾಡುತ್ತೆ, ವಿಟಮಿನ್ ಸಿ ಬಲಪಡಿಸುತ್ತದೆ. ಜೀರಿಗೆ ಮತ್ತು ಜೇನುತುಪ್ಪ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಲೀಟರ್ ಬಿಸಿ ನೀರು, 1 ಟೇಬಲ್ ಸ್ಪೂನ್ ಜೇನುತುಪ್ಪ. ಬಿಸಿ ನೀರಿಗೆ ಜೀರಿಗೆ ಹಾಕಿ ಕುದಿಸಿ ಸ್ವಲ್ಪ ತಂಪಾದ ಮೇಲೆ ಜೇನುತುಪ್ಪ ಸೇರಿಸಿ ಕುಡಿಯಿರಿ. ಇದು ಎನರ್ಜಿ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಹೆಲ್ತ್ ಗೆ ಉತ್ತಮ. ಜೀರಿಗೆ ಮತ್ತು ಅರಿಶಿಣ. 1 ಟೇಬಲ್ ಸ್ಪೂನ್ ಜೀರಿಗೆ, 1 ಲೀಟರ್ ಬಿಸಿ ನೀರು, ಚಿಟಿಕೆ ಅರಿಶಿಣ. ಜೀರಿಗೆಯನ್ನ ಬಿಸಿ ನೀರಿನಲ್ಲಿ ಕುದಿಸಿ ನಂತರ ಚಿಟಿಕೆ ಅರಿಶಿಣ ಸೇರಿಸಿ ತಂಪಾದ ಮೇಲೆ ಕುಡಿಯಿರಿ. ಇದು ಆಂಟಿ ಇನ್ಫ್ಲಾಮೇಟರಿ ಆಗಿದೆ, ಡೈಜೆಷನ್ ಸುಧಾರಣೆ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಜೀರಿಗೆ ಮತ್ತು ಮೆಣಸಿನ ಪುಡಿ. ಬ್ಲಾಕ್ ಪೆಪ್ಪರ್. 1 ಟೇಬಲ್ ಸ್ಪೂನ್ ಜೀರಿಗೆ, 4 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, 1 ಲೀಟರ್ ಬಿಸಿ ನೀರು. ಜೀರಿಗೆ ಮತ್ತು ಮೆಣಸಿನ ಪುಡಿಯನ್ನ 10 ನಿಮಿಷ ಕುದಿಸಿ ನಂತರ ಸೋಸಿ ಕುಡಿಯಿರಿ. ಇದು ಮೆಟಬಾಲಿಸಂ ಬೂಸ್ಟ್ ಮಾಡುತ್ತೆ, weight ಮ್ಯಾನೇಜ್ಮೆಂಟ್ ಮಾಡಲು ಸಹಾಯ ಮಾಡುತ್ತೆ. ಕೆಲವೊಂದು ಸೈಡ್ ಎಫೆಕ್ಟ್ ಗಳು. ಹೆಚ್ಚು ಕುಡಿಯುವುದರಿಂದ ಹೊಟ್ಟೆ ಸಮಸ್ಯೆ ಆಗಬಹುದು. ಗರ್ಭಿಣಿ ಮಹಿಳೆಯರು ಹೆಚ್ಚು ಪ್ರಮಾಣದಲ್ಲಿ ಕುಡಿಯಬಾರದು. ಅಲರ್ಜಿ ಇದ್ದರೆ ಸ್ವಲ್ಪ ಪ್ರಮಾಣದಿಂದ ಶುರು ಮಾಡಿ. ಕಿಡ್ನಿ ಲಿವರ್ ಸಮಸ್ಯೆ ಇರುವವರು ಡಾಕ್ಟರ್ ಸಲಹೆ ಅಗತ್ಯ. ಆರೋಗ್ಯ ಲಾಭಗಳು. ಜೀರ್ಣಕ್ರಿಯೆ ಸುಧಾರಣೆ, ಡೈಜೆಷನ್ ಉತ್ತಮ, ಬ್ಲೋಟಿಂಗ್ ಕಡಿಮೆ ಮಾಡುತ್ತೆ. ತೂಕ ನಿಯಂತ್ರಣ, ಮೆಟಬಾಲಿಸಂ ಬೂಸ್ಟ್ ಮಾಡುತ್ತೆ, ಫ್ಯಾಟ್ ಬರ್ನ್ ಮಾಡುತ್ತೆ. ಇಮ್ಯುನಿಟಿ ಬಲ. ಇದು ಆಂಟಿ ಆಕ್ಸಿಡೆಂಟ್ ಆಗಿದ್ದು ಸ್ಕಿನ್ ಮತ್ತೆ ಹೇರ್ ಗೆ ಉತ್ತಮ. ಚರ್ಮವನ್ನ ಕ್ಲಿಯರ್ ಮಾಡುತ್ತೆ, ಹೇರ್ ಫಾಲ್ ಕಡಿಮೆ ಮಾಡುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಡಯಾಬಿಟಿಸ್ ರೋಗಿಗಳಿಗೆ ಸಹಾಯಕ. ಡಿಟಾಕ್ಸ್ ಮತ್ತು ಎನರ್ಜಿ. ದೇಹವನ್ನ ಡಿಟಾಕ್ಸ್ ಮಾಡಿ ಎನರ್ಜಿ ಬೂಸ್ಟ್ ಮಾಡುತ್ತೆ. ಯಾರು ಬಳಸಬಾರದು? ಗರ್ಭಿಣಿ ಮಹಿಳೆಯರು ಏನಾದರೂ ಬಳಸಬೇಕಾದರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಬಳಸಬಹುದು. ಗ್ಯಾಸ್ಟ್ರಿಕ್ ಅಲ್ಸರ್, ಹೈ ಅಸಿಡಿಟಿ ಇದ್ದವರು ಇದನ್ನ ಬಳಸಬಾರದು. ಕಿಡ್ನಿ ಮತ್ತು ಲಿವರ್ ಪ್ರಾಬ್ಲಮ್ ಇರುವವರು ಇದನ್ನ ಬಳಸಬಾರದು. ಜೀರಿಗೆ ಅಲರ್ಜಿ ಇದ್ದವರು ಕೂಡ ಇದನ್ನ ಬಳಸಬಾರದು. ನೀವು ಪ್ರತಿದಿನ 1 ಗ್ಲಾಸ್ ಜೀರಿಗೆ ನೀರು ಕುಡಿಯುವುದರಿಂದ ನಿಮ್ಮ ಡೈಜೆಷನ್, ಸ್ಕಿನ್, ಇಮ್ಯುನಿಟಿ ಮತ್ತು ಎನರ್ಜಿ ಲೆವೆಲ್ಗೆ ಹಿತವಾಗಿರುತ್ತದೆ. ಇದನ್ನ ನಿತ್ಯ ಜೀವನದಲ್ಲಿ ಸೇರಿಸಿ ನೀವು ನಿಮ್ಮ ದೇಹದಲ್ಲಿ ವ್ಯತ್ಯಾಸವನ್ನ ಕಾಣುತ್ತೀರಾ. ನಿಮ್ಮ ಈ ಅನುಭವವನ್ನು ಕಾಮೆಂಟ್ ನಲ್ಲಿ ಹಂಚಿಕೊಳ್ಳಿ ಮತ್ತು ವಿಡಿಯೋವನ್ನ ಲೈಕ್, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.